ಇವತ್ತು ಮುಂದಿನ ಉಡುಪಿಯಲ್ಲಿರುವಂತಹ ಯತಿಗಳ ಸ್ತೋತ್ರವನ್ನ ಮಾಡುವಂತಹ ಆ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಉಡುಪಿಯ ಅಷ್ಟಮಠಾಧೀಶರನ್ನ ವರ್ಣನೆ ಮಾಡುವಂತಹ ಶ್ಲೋಕ ಇದು. ಯಸ್ಮಿನ್ ವಾಗ್ವಜ್ರಧಾರ ದುರಿತ ಕುಲ ಮಹಾತೂಲದಾಹೇತಿ ಶೂರಾಃ ದಂಡ ಪ್ರೋದ್ಭಾಸಿ ಹಸ್ತಾಃ ಸ್ಫುರದಸಿ ಸಮಸನ್ಮಾರ್ಗಸಕ್ತಾಃ ಸಮಸ್ತಾಃ ಶ್ರೀಕೃಷ್ಣ ಸ್ನೇಹ ಪಾಶಾಃ ಶ್ರಮಹರಗತಯಃ ಶಾಂತಿಭಾಜೋ ವಿಕ್ತಾಃ ಯೋಗೀಂದ್ರಾಃ ಚಿತ್ರಲೋಕಾಧಿಪ ನಿಭ ವಿಭವಾಃ ಮಧ್ವದಾಸಾ ಜಯಂತಿ. ಯಸ್ಮಿನ್ ಯಾವ ಉಡುಪಿ ಕ್ಷೇತ್ರದಲ್ಲಿ ಮಧ್ವದಾಸಾಹ ಯೋಗೀಂದ್ರಾಹ ಮಧ್ವಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಅಷ್ಟಮಠಾಧೀಶ್ವರರಿದ್ದಾರೋ ಅವರೆಲ್ಲರೂ ಕೂಡ ಕಂಗೊಳಿಸ್ತಾ ಇದ್ದಾರೆ, ಉತ್ಕೃಷ್ಟರಾಗಿದ್ದಾರೆ. ಎಂಥವ್ರವರು? ಯಾರು ಒಬ್ರು ಇಬ್ರು ಅಲ್ಲ, ಸಮಸ್ತಾಹ ಪ್ರತಿಯೊಬ್ಬರೂ ಕೂಡ ಅಷ್ಟಮಠಾಧೀಶ್ವರರು ಕೂಡ ಅಂತಂದ್ರೆ ಅವರನ್ನ ತಾರಾಸಗಟಾಗಿ ಖಂಡನೆ ಮಾಡುವಂತಹ ಸಾಮರ್ಥ್ಯ ಉಳ್ಳಂತಹವರಾಗಿದ್ದಾರೆ. ವಾಗ್ವಜ್ರಧಾರಾಹ ಮಾತುಗಳೆಂಬಂತಹ ವಜ್ರಾಯುಧವನ್ನು ಧರಿಸಿದ್ದಾರೆ. ದುರಿತ ಕುಲ ಮಹಾತೂಲ ದಾಹೆ ಅತಿಶೂರಾಹ ನಮ್ಮ ಪಾಪಗಳ ಸಮುದಾಯವೆಂಬಂತಹ ದೊಡ್ಡ ಹತ್ತಿಯ ರಾಶಿ, ಸ್ಥೂಲ ಅಂತಂದು ಹೇಳಿದ್ರೆ ಹತ್ತಿಯ ರಾಶಿ, ನಮ್ಮ ಪಾಪಗಳ ಸಮುದಾಯವೆಂಬಂತಹ ದೊಡ್ಡ ಹತ್ತಿಯ ರಾಶಿ ಏನಿದೆಯೋ ಆ ಹತ್ತಿಯ ರಾಶಿಯನ್ನ ನಾಶ ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ. ದುರಿತ ಕುಲ ಮಹಾತೂಲದಾಹೇ ಅತಿಶೂರಾಹ ಅಷ್ಟೇ ಅಲ್ಲ, ದಂಡ ಪ್ರೋದ್ಭಾಸಿ ಹಸ್ತಾಹ ದಂಡವನ್ನ ಕೈಯಲ್ಲಿ ಧರಿಸಿದ್ದಾರೆ. ಹರಿತವಾದ ಯತಿಗಳು ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಯತಿಗಳ ಕೈಯಲ್ಲಿ ದಂಡವನ್ನ ಸ್ವೀಕಾರ ಮಾಡಿರ್ತಾರೆ, ಅಂತಹ ದಂಡವನ್ನ ಸ್ವೀಕಾರ ಮಾಡಿದ್ದಾರೆ. ಸನ್ಮಾರ್ಗಸಕ್ತಾಃ ಸನ್ಮಾರ್ಗಸಕ್ತಾಃ ಅತ್ಯಂತ ಆಗಿರುವಂತಹ ತೀಕ್ಷ್ಣವಾದ ತಪಸ್ಸಿನಲ್ಲಿ ತೊಡಗಿದ್ದಾರೆ. ಖಡ್ಗ ಹೇಗೆ ಅತ್ಯಂತ ಚೂಪಾಗಿರುತ್ತೋ ಹಾಗೆ ಅತ್ಯಂತ ಸೂಕ್ಷ್ಮವಾದ ಕಠಿಣವಾದ ತಪಶ್ಚರ್ಯೆಯಲ್ಲಿ ನಿರತರಾದವರು ಇವರು. ಸಮಸ್ತ ಒಬ್ಬರಲ್ಲ ಇಬ್ಬರಲ್ಲ, ಎಲ್ರು, ಎಲ್ಲರ ಮಾತುಗಳು ಕೂಡ ವಾಗ್ವಜ್ರಧಾರ, ಮಾತುಗಳು ವಜ್ರಾಯುಧದಂತೆ ಅತ್ಯಂತ ಹರಿತವಾದದ್ದು, ಅತ್ಯಂತ ಬುದ್ಧಿವಂತರಾಗಿದ್ದಾರೆ. ಹೇ ಅತಿಶೂರಾಹ ದುರಿತ ಕುಲ ನಮ್ಮ ಪಾಪಗಳು, ದುರಿತ ಅಂತಂದ್ರೆ ಪಾಪಗಳು, ಆ ದುರಿತಗಳ ಕುಲ ಸಮುದಾಯ ಅವುಗಳ ತೂಲ ಹತ್ತಿಯ ರಾಶಿಯನ್ನ ನಾಶ ಮಾಡೋದ್ರಲ್ಲಿ ಅತ್ಯಂತ ಶೂರರಾಗಿದ್ದಾರೆ, ಸಮರ್ಥರಾಗಿದ್ದಾರೆ. ದಂಡ ಪ್ರೋದ್ಭಾಸಿ ಹಸ್ತಾಹ ದಂಡವನ್ನ ಕೈಯಲ್ಲಿ ಧರಿಸಿದ್ದಾರೆ. ಸ್ಫುರತ್ ಅಸಿ ಸಮ, ಸ್ಫುರತ್ ಪ್ರಕಾಶಮಾನವಾದ ಅಸಿ ಚೂಪಾದಂತಹ ಯಾವ ಖಡ್ಗ ಇದೆಯೋ ಅದಕ್ಕೆ ಸಮಾನವಾದ ಸನ್ಮಾರ್ಗ ತಪಶ್ಚರ್ಯೆಯಲ್ಲಿ ಸಕ್ತಾಹ ಆಸಕ್ತರಾದವರು. ಅತ್ಯಂತ ಪ್ರಕಾಶಮಾನವಾದಂತಹ ಯಾವ ಖಡ್ಗವಿದೆಯೋ ಅದಕ್ಕೆ ಸಮಾನವಾದಂತಹ ಸನ್ಮಾರ್ಗದಲ್ಲಿ ತಪಶ್ಚರ್ಯೆಯಲ್ಲಿ ಅತ್ಯಂತ ತೀಕ್ಷ್ಣವಾದ ಘೋರವಾದ ತಪಶ್ಚರ್ಯೆಯಲ್ಲಿ ನಿರತರಾಗಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಸ್ನೇಹ ಪಾಶಾಹ ಕೈಯಲ್ಲಿ ಪಾಶವನ್ನು ಧರಿಸಿಕೊಂಡಿದ್ದಾರೆ.
ಕೃಷ್ಣನ ಮೇಲೆ, ಪರಮಾತ್ಮನ ಮೇಲೆ ಅತ್ಯಂತ ಸ್ನೇಹ ಪಾಶವನ್ನು ಧರಿಸಿಕೊಂಡಿದ್ದಾರೆ. ಶ್ರಮಹರಗತಯ, ನಾವೆಲ್ಲ ನಡೆದಾಡಿದ್ವಿ ಅಂದ್ರೆ ನಮಗೆ ಆಯಾಸ ಆಗತ್ತೆ. ಸ್ವಾಮಿಗಳೆಲ್ಲ ಎಲ್ಲ ದೇಶಗಳಿಗೆ, ಎಲ್ಲ ಊರುಗಳಿಗೆ ಸಂಚಾರ ಮಾಡಿ ನಮಗಿರುವ ಸಾಂಸಾರಿಕ ಕ್ಲೇಶಗಳನ್ನ ತಮ್ಮ ಉಪದೇಶದ ಮುಖಾಂತರವಾಗಿ ನಾಶ ಮಾಡ್ತಾರೆ. ಅಂತಹ ಸಂಚಾರ ಅವರದು. ಶ್ರೀಕೃಷ್ಣ ಸ್ನೇಹ ಪಾಶಾಹ, ಎಲ್ಲರನ್ನೂ ಕೂಡ ಪಾಶದಿಂದ ಬಿಗಿದು ಕಟ್ಟಿಬಿಡ್ತಾರೆ. ಎಂತಹ ಪಾಶ? ಕೃಷ್ಣನ ಭಕ್ತಿ ಎಂಬ ಪಾಶದಿಂದ ನಮ್ಮೆಲ್ಲರನ್ನ ಕಟ್ಟಿ ಸೆಳೆದು ಹಾಕ್ತಾರೆ. ಶ್ರಮ ಹರಗತಯ, ಅವರ ಸಂಚಾರ ಭಕ್ತರಲ್ಲಿರುವ ಸಾಂಸಾರಿಕವಾದ ಕ್ಲೇಶಗಳನ್ನ ಹರಣ ಮಾಡತ್ತೆ, ಸ್ವೀಕಾರ ಮಾಡತ್ತೆ. ಅಂತಹ ಅವರ ಶಾಂತಿ ಭಾಜ, ತುಂಬಾ ಶಾಂತ ಸ್ವಭಾವವುಳ್ಳವರಾಗಿದ್ದಾರೆ, ವಿರಕ್ತರಾಗಿದ್ದಾರೆ, ಸಾಂಸಾರಿಕ ಪದಾರ್ಥಗಳ ಆಸಕ್ತಿಗೆ ಒಳಗಾಗಿಲ್ಲ. ಯೋಗೀಂದ್ರಾಹ, ಪ್ರತಿಯೊಬ್ಬರೂ ಕೂಡ ಸನ್ಯಾಸಿ ಶ್ರೇಷ್ಠರಾಗಿದ್ದಾರೆ. ಚಿತ್ರಲೋಕಾಧಿಪ ನಿಭ ವಿಭವಾಹ, ಚಿತ್ರಲೋಕ ಅಂತಂದ ಹೇಳಿ ಅವರಿಗೆ ಎಲ್ಲಿಯ ಸಾಂಸಾರಿಕವಾದಂತಹ ಐಹಿಕ ಭೋಗಗಳ ಕಡಿಮೆ ಮಾಡಬೇಡಿ. ಆಚಾರ್ಯ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಒಂದೇ ನಿಮಿಷ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಚಿತ್ರಲೋಕಾಧಿಪ ಅಂದ ಹೇಳಿದರೆ ನಾನಾ ವಿಧವಾದ ದಿಕ್ಕುಗಳು, ನಾನಾ ವಿಧವಾದ ದಿಕ್ಕುಗಳಲ್ಲಿರುವಂತಹ ಯಾವ ದಿಕ್ಪಾಲಕರು ಅಂತಿದ್ದಾರೋ ಅವರೆಲ್ಲ ಮಹಾವೈಭವಪೂರ್ಣವಾದ ಜೀವನವನ್ನು ನಡೆಸುವಂತಹ ಶ್ರೀಮಂತರಾದವರು. ಅದಕ್ಕೆ ಸಮಾನವಾದಂತಹ ಕಾಂತಿ ಇದೆ. ಅಂತಹ ಮಧ್ವದಾಸಾಹ, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಯಾವ ಯತಿಶ್ರೇಷ್ಠರಿದ್ದಾರೋ ಅವರು ಜಯಂತಿ ಉತ್ಕೃಷ್ಟರಾಗಿ ಉಡುಪಿ ಕ್ಷೇತ್ರವನ್ನ ಪಾವನಗೊಳಿಸ್ತಾ ಇದ್ದಾರೆ. ಯಸ್ಮಿನ್ ವಾಗ್ ವಜ್ರಧಾರ ದುರಿತ ಕುಲ ತೂಲದಾಹೆ ಅತಿಶೂರಾಹ, ಪಾಪಗಳೆಂಬಂತಹ ಹತ್ಯೆಯ ರಾಶಿಯನ್ನ ನಾಶ ಮಾಡೋದ್ರಲ್ಲಿ ಅತ್ಯಂತ ಸಮರ್ಥರಾಗಿದ್ದಾರೆ ತಮ್ಮ ತಪಶ್ಚರ್ಯೆಯಿಂದ. ದುರಿತ ಕುಲ ತೂಲದಾಹೆ ಅತಿಶೂರಾಹ, ದಂಡ ಪ್ರೋದ್ಭಾಸಿ ಹಸ್ತಾಹ, ದಂಡವನ್ನು ಕೈಯಲ್ಲಿ ಧರಿಸಿದ್ದಾರೆ. ಸ್ಫುರದಸಿ ಸಮಸನ್ ಮಾರ್ಗಸಕ್ತಾಹ, ಅತ್ಯಂತ ಪ್ರಕಾಶಮಾನವಾದ ತೀಕ್ಷ್ಣವಾದಂತಹ ಖಡ್ಗ ಇದೆ ಅಂತಾದ್ರೆ ಆ ಖಡ್ಗ ಎಷ್ಟು ತೀಕ್ಷ್ಣವಾಗಿರುತ್ತೋ ಅಷ್ಟೇ ತೀಕ್ಷ್ಣವಾದ ತಪಶ್ಚರ್ಯೆಯಲ್ಲಿ ರತರಾಗಿದ್ದಾರೆ. ಸ್ಫುರದಸಿ ಸಮಸನ್ ಮಾರ್ಗಸಕ್ತಾಹ ಸಮಸ್ತಾಹ. ಶ್ರೀಕೃಷ್ಣ ಸ್ನೇಹ ಪಾಶಾಹ ಶ್ರಮಹರ ಗತಯ ಶಾಂತಿಭಾಜ ವಿರಕ್ತಾಹ, ಕೃಷ್ಣನ ಭಕ್ತಿ ಎಂಬಂತಹ ಪಾಶವನ್ನ ಕೈಯಲ್ಲಿದ್ದಾರೆ. ಭಕ್ತರ ಶ್ರಮವನ್ನ ಪರಿಹಾರ ಮಾಡುವಂತಹ ಗತಿಯುಳ್ಳವರಾಗಿದ್ದಾರೆ. ಶಾಂತಿಭಾಜ, ಕೋಪಗಳ ಸ್ವಭಾವವುಳ್ಳವರಾಗಿದ್ದಾರೆ. ಯೋಗೀಂದ್ರಾಹ ಚಿತ್ರಲೋಕಾಧಿಪ ನಿಭ ವಿಭವಾಹ, ಚಿತ್ರಲೋಕಾಧಿಪರಿಗೆ ಸಮಾನವಾದ ಸಂಪತ್ತುಳ್ಳವರಾಗಿದ್ದಾರೆ. ನಾನಾ ವಿಧವಾದ ದಿಕ್ಕುಗಳಿಗೆ ಪಾಲಕರಾದವರು ಯಾರಿದ್ದಾರೋ ಅವರಿಗೆ ಸಮಾನವಾದಂತಹ ಗತಿಯುಳ್ಳವರಾಗಿದ್ದಾರೆ. ಅಂತಹ ಮಧ್ವದಾಸಾಹ ಜಯಂತಿ, ದಾಸರು ಯಾರಿದ್ದಾರೋ ಎಲ್ಲರೂ ಪರಂಪರೆ ಬಂದಂತಹ ಯತಿಗಳೆಲ್ಲ ಈ ಉಡುಪಿ ಕ್ಷೇತ್ರದಲ್ಲಿ ಉತ್ಕೃಷ್ಟರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಸ್ಮಿನ್ ವಾಗ್ ವಜ್ರಧಾರ ದುರಿತ ಕುಲ ತೂಲದಾಹೇತಿ ಶೂರಾಹ, ದಂಡ ಪ್ರೋದ್ಭಾಸಿ ಹಸ್ತಾಹ ಸ್ಫುರದಸಿ ಸಮಸನ್ ಮಾರ್ಗಸಕ್ತಾ ಸಮಸ್ತಾಹ. ಶ್ರೀಕೃಷ್ಣ ಸ್ನೇಹ ಪಾಶಾಹ ಶ್ರಮಹರ ಗತಯಃ ಶಾಂತಿಭಾಜೋ ವಿರಕ್ತಾಹ.
ಯೋಗೀಂದ್ರಾಶ್ಚಿತ್ರ ಮತ್ತೆ ಬ್ರೇಕ್ ಆಗ್ತಾ ಇದೆ. ಇಸ್ಕೊಂಡಿರೋಣ. ಇದ್ರಲ್ಲಿ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಸರ್ ನಿಭ ವಿಭವ ಅಂದ್ರೆ ಅವರಿಗೆ ನಿಭ ಸದೃಶವಾದ ವಿಭವಾಹ ಸಂಪತ್ತುಳ್ಳವರು. ಆಚಾರ್ಯ ವಾಗ್ವಜ್ರಧಾರ ಅಂದ್ರೆ ಮಾತುಗಳೆಂಬಂತಹ ಪರವಾದಿಗಳನ್ನ ನಿಗ್ರಹ ಮಾಡ್ಲಿಕ್ಕೆ ಬೇಕಾದ ಅತಿ ತೀಕ್ಷ್ಣವಾದ ವಾಕ್ಯ ಶೈಲಿ ಉಳ್ಳವರು ಅಂತ ಅರ್ಥ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ. ಶ್ರೀನಿವಾಸ